ಅರಸೀಕೆರೆ ಮಾಲೆಕಲ್ಲು ತಿರುಪತಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯವರ ಮಹಾರಥೋತ್ಸವವು ಇಂದು ಭಕ್ತ ಜನಸಾಗರದ ಸಮ್ಮುಖದಲ್ಲಿ ವೈಭೋಗದಿಂದ ಜರುಗಿತು. ಇಂದು ಬೆಳಗಿನಿಂದಲೇ ವಿಶೇಷ ಸೇವೆಗಳು ಪ್ರಾರಂಭಗೊಂಡವು. ಯಾತ್ರಾ ದಾನೋತ್ಸವ, ಶ್ರೀಕೃಷ್ಣ ಗಂಧೋತ್ಸವ, ಹೂವಿನ ಸೇವೆ, ನಿತ್ಯೋತ್ಸವ, ಪ್ರಾಕಾರೋತ್ಸವ, ಸೂರ್ಯ ಮಂಡಲೋತ್ಸವ, ರಥ ಮಂಟಪ ಸೇವೆ, ವಸಂತ ಸೇವೆ ಹಾಗೂ ರಥದ ಮೇಲೆ ಪೊಂಗಲು ಸೇವೆಗಳು ಜರುಗಿದವು. ವೈಖಾನ ಸಾಗಮ ರೀತಿಯ ರಥಾರೋಹಣ ಜರುಗಿತು. ನೆರೆದಿದ್ದ ಸಹಸ್ರಾರು ಭಕ್ತಾದಿಗಳ ಗೋವಿಂದ ನಾಮ ಸ್ಮರಣೆಯ ಜಯ ಘೋಷದ ನಡುವೆ ರಥವನ್ನು ಎಳೆಯಲಾಯಿತು. ರಥದ ಕಳಸಕ್ಕೆ ಭಕ್ತರು ಬಾಳೆಹಣ್ಣನ್ನು ತೂರಿ ಭಕ್ತಿ ಸಮರ್ಪಿಸಿದ್ರು. ಜನಪ್ರತಿನಿಧಿಗಳು, ಸರ್ಕಾರದ ವಿವಿಧ ಇಲಾಖೆಯ ಅಧಿಕಾರಿಗಳು, ವಿವಿಧ ಸಮಾಜದ ಸಂಘ ಸಂಸ್ಥೆಗಳ ಮುಖಂಡರುಗಳು ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ರು. ಏನದು सिंगल लाइन बने शामिल बड़ा देर अद्भुत आकड़ा ಮಾಲೆಕಲ್ಲು ತಿರುಪತಿ ಸ್ಟಾರ್ಟ್ ತೆಗ್ರಿ ಮಾತಾಡಬೇಡ ಅಂದ್ರೆ ಮಾತಾಡ್ತಾರೆ. ಜನ ಕಮ್ಮಿ ಕಾಣ ಅಣ್ಣ ನೋಣ ಜನ ಕಮ್ಮಿ ಇದೆಯಲ್ಲ, ಕಮ್ಮಿ ಆಗಿದೆ ಜನ
ನಮ್ಮನ್ನು ಸೇರಿಸ್ತಾಯ ಅವಕಾಶ ಕೊಡ್ತಿದ್ದೆ ಹೆಚ್ಚು. ಹಾಂ, ಮತ್ತೀಗ ನನ್ನ ಮಕ್ಕಳ ಮತ್ತೆ ನಿಮ್ಗೆ ಅದನ್ನ ವೆಂಕಟರಮಪ್ಪ ನೋಡಪ್ಪ, ಇದು ಮೋಸ ಇದೆ, ನಿನ್ನೆ ಖಂಡಿಸಬೇಕು. ನಾವು ಸೆಲ್ಫ್ ವಿಡಿಯೋ ಕೊಡ್ತೀವಿ, ನಿಮ್ಮ ಸವಾಸವೇ ಬೇಡ. ನಿಮಗೆ ಗಡ್ಡಿ ಬರಲ್ಲ. ನಾವು ಯಾರೋ ಡ್ರೋನ್ ಬಿಟ್ಟನಲ್ಲ ಇಲ್ಲಿ, ಯಾರೋ ಡ್ರೋನ್ ಬಿಟ್ಟಾನೆ. ನಮ್ಮವನಾದರೆ ಇಸ್ಕೊಂತೀನಿ ಈಗ. ಮಾಲೇಕಲ್ಲು ತಿರುಪತಿ ಶ್ರೀ ಕ್ಷೇತ್ರ, ಮಾಲೇಕಲ್ಲು ತಿರುಪತಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯವರ ರಥೋತ್ಸವ. ಯಾರು ಶೇಕ್ ಮಾಡ್ತಾರೆ? ಈಗ ವಿಡಿಯೋ ನೀವು ಮೆಸ್ಸಿಗೆ ಮಾಡ್ಕೊಂಬಿಡಿ. ಬರ್ಬೇಕಾದ್ರೆ ನಮ್ಮ ವಿಡಿಯೋ ತಗೊಂಡು ಫಸ್ಟಲ್ಲಿ ನಾವು ಮುಂದಿನ ವರ್ಷ ಫೇಸ್ಬುಕ್ಗಳಿಗೆ, ವಾಟ್ಸಪ್ಗಳಿಗೆ, ರೀಲ್ಸ್ ಹಾಕೊಳ್ಳೋಕ್ಕೆ. ಅರಸೀಕೆರೆ ಚಿಕ್ಕ ತಿರುಪತಿ ವೆಂಕಟರಮಣ ಸ್ವಾಮಿಯ ಅವರ ರಥೋತ್ಸವ ಪ್ರತಿ ವರ್ಷದಂತೆ ಈ ಸಾರಿಯೂ ಭಾಳ ಸಡಗರ, ಸಂಭ್ರಮ, ವಿಜೃಂಭಣೆಯಿಂದ ಅರಸೀಕೆರೆ ತಾಲೂಕಿನ ಮತ್ತು ರಾಜ್ಯಾದ್ಯಂತ ಭಕ್ತರು ಬಂದು ಇವತ್ತು ರಥೋತ್ಸವವನ್ನು ಭಾಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ, ನೆರವೇರ್ತಾ ಇದೆ. ಈ ಸಾರಿ ಆ ಸ್ವಾಮಿಯ ದಯೆಯಿಂದ ಮಳೆ ಆಗಿದೆ. ಇದೇ ರೀತಿ ಆ ಭಗವಂತ ಒಳ್ಳೆಯ ಎಲ್ಲ ಕೆಲಸ ಕಾರ್ಯಗಳನ್ನು ಈ ಕ್ಷೇತ್ರಕ್ಕೆ ಮತ್ತು ಅರಸೀಕೆರೆ ತಾಲೂಕಿನ ಜನತೆಗೆ, ಈ ರಾಜ್ಯದ ಜನತೆಗೆ ಆಗಲಿ ಆ ಭಗವಂತನನ್ನು ಬೇಡ್ಕೊಳ್ತಾ ಯಾವುದೇ ಅಹಿತಕರ ಘಟನೆ ನಡೆದ ರೀತಿಯಲ್ಲಿ ಶಾಂತಿ ಸಂಯಮದಿಂದ ಪ್ರತಿಯೊಬ್ಬರು ಈ ಜಾತ್ರೆಯನ್ನು ಏನು ಸನಾತನ ಕಾಲದಿಂದ ನಡ್ಕೊಂಡು ಬಂದಿರತಕ್ಕಂಥ, ಯುಗಾಂತರದಿಂದ ನಡ್ಕೊಂಡು ಬಂದಿರತಕ್ಕಂಥ ಈ ಜಾತ್ರಾ ಮಹೋತ್ಸವದ ಇತಿಹಾಸವನ್ನು ಎತ್ತಿ ಹಿಡಿಬೇಕು ಅಂತ ಹೇಳಿ ನಾನು ಜನತೆಯಲ್ಲಿ ಮನವಿ ಮಾಡಿಕೊಳ್ತಾ, ಮತ್ತು ಆ ಭಗವಂತನ ಆಶೀರ್ವಾದ ನಮಗಿರಲಿ. ಏನು ಒಂದು ಸಂಪ್ರದಾಯ ಇದೆ, ದೊಡ್ಡ ತಿರುಪತಿಗೆ ಹೋದಂಥ ಚಿಕ್ಕ ತಿರುಪತಿಯನ್ನು ನೋಡ್ತಕ್ಕಂಥದ್ದು, ದೊಡ್ಡ ತಿರುಪತಿಯನ್ನು ನೋಡಬೇಕಾದ್ರೆ ಚಿಕ್ಕ ತಿರುಪತಿಯನ್ನು ನೋಡ್ಕೊಂಡು ಹೋಗ್ತಕ್ಕಂಥದ್ದು. ಅವರಿಗೆ ಆ ಭಗವಂತ ಎಲ್ಲ ರೀತಿಯ ಒಳ್ಳೆಯದನ್ನು ಮಾಡಲಿಕ್ಕೆ ಸಹಾಯ ಆಗ್ತಕ್ಕಂಥ ಒಂದು ಪದ್ಧತಿ
ಈ ಒಂದು ಸಂಪ್ರದಾಯ ಏನು ಇಲ್ಲಿ ನಡ್ಕೊಂಬಂದಿದೆ ಆ ಭಗವಂತನ ಇಚ್ಛಾಶಕ್ತಿಯಿಂದ ವೈಕುಂಠ ಏಕಾದಶಿಯ ದಿವಸ ಲಕ್ಷಾಂತರ ಜನ ಭಕ್ತರು ಇಲ್ಲಿ ಸೇರ್ತಾರೆ. ಪ್ರತಿ ಶನಿವಾರದ ದಿವಸ ಇಲ್ಲಿ ಸಾವಿರಾರು ಜನ ಭಕ್ತರು ಸೇರಿ ಆ ಭಗವಂತ ಕಳಸ ಪ್ರಾರಂಭೋತ್ಸವ ಸಮಾರಂಭ ನಡಿಬೇಕಾಗಿದೆ. ಅದನ್ನು ನವೆಂಬರ್ ತಿಂಗಳು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಮತ್ತು ಮುಜರಾಯಿ ಸಚಿವರನ್ನು, ಉಸ್ತುವಾರಿ ಸಚಿವರನ್ನು ಎಲ್ಲರನ್ನು ಕರೆಸಿ ಒಂದು ಅದ್ಧೂರಿಯಾದಂಥ ಒಂದು ಸಮಾರಂಭವನ್ನು ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯನ್ನು ನಿನ್ನೆ ದಿವಸ ತೀರ್ಮಾನವನ್ನು ಗ್ರಾಮದವರು ಮತ್ತು ವ್ಯವಸ್ಥಾಪನಾ ಸಮಿತಿಯವರು, ಅಭಿವೃದ್ಧಿ ಸಮಿತಿಯವರು ನಾವೆಲ್ಲ ಸೇರಿ ತೀರ್ಮಾನ ಮಾಡಿದ್ದೇವೆ. ಮುಂದಿನ ನವೆಂಬರ್ ತಿಂಗಳಲ್ಲಿ ಇದರ ಪ್ರಾರಂಭೋತ್ಸವ ಭಾಳ ಅತಿ ವಿಜೃಂಭಣೆಯಿಂದ ಭಾಳ ಅರ್ಥಪೂರ್ಣವಾಗಿ ನಡೆಯುತ್ತೆ. ಅದಕ್ಕೆ ತಮ್ಮನ್ನೆಲ್ಲ ಆ ಸಮಾರಂಭಕ್ಕೆ ಇವತ್ತೇ ನಾನು ಆಹ್ವಾನವನ್ನು ಮಾಡ್ತಾ, ಈ ಒಂದು ಮಾಲೇಕಲ್ ತಿರುಪ್ತಿ, ಚಿಕ್ಕ ತಿರುಪ್ತಿ ದೊಡ್ಡ ತಿರುಪ್ತಿಯ ರೂಪದಲ್ಲೇ ಅಭಿವೃದ್ಧಿಯನ್ನು ಹೊಂದುತ್ತಾ ಇದೆ. ಅದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿಗಳ ಸಹಾಯದಿಂದ, ಸಾರ್ವಜನಿಕರ ಇಚ್ಛಾಶಕ್ತಿಯಂತೆ ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಸೇರಿ ಒಟ್ಟಿಗೆ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಆ ಭಗವಂತನ ದಯೆ ನಮ್ಮ ಮೇಲೆ ಇರಲಿ ಅಂತ ಹೇಳಿ, ನಮಗೆ ಯಾವುದೇ ಕಷ್ಟ ಸುಖವನ್ನು ಕೊಡದ ರೀತಿ ಭಗವಂತ ನಮ್ಮನ್ನು ಕಾಪಾಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ಸಂದರ್ಭದಲ್ಲಿ ನಾನು ಈ ಒಂದು ರಥೋತ್ಸವಕ್ಕೆ ಶುಭವನ್ನು ಕೋರ್ತಾ ಇದ್ದೀನಿ.